ಕಥಾಲೋಕಕ್ಕೆ ಸುಸ್ವಾಗತ. ನಮ್ಮ ಜೀವನದಲ್ಲಿ ಕಷ್ಟಗಳು, ತೊಂದರೆಗಳು, ಸಮಸ್ಯೆಗಳು ಬರ್ತಾನೆ ಇರ್ತವೆ. ಈ ರೀತಿ ಕಷ್ಟಗಳು ಬಂದಾಗ ಅವುಗಳಿಗೆ ಹೆದರಬಾರ್ದು, ಅವುಗಳನ್ನ ಎದುರಿಸಬೇಕು ಅಂತ ಹೇಳೋದು ಸ್ವಾಮಿ ವಿವೇಕಾನಂದರು ನಮಗೆ ಕೊಡೋ ಸಂದೇಶ. ಅವರು ಈ ಪಾಠವನ್ನ ತಮ್ಮ ಜೀವನದಲ್ಲಿ ಎಲ್ಲಿ ಕಲ್ತರು, ಹೇಗೆ ಕಲ್ತರು ಅನ್ನೋದನ್ನ ನಾನು ನಿಮ್ಗೆ ಇವತ್ತು ಹೇಳ್ತೀನಿ. ಅದು ಸ್ವಾಮಿ ವಿವೇಕಾನಂದರು ಸನ್ಯಾಸಿಗಳಾಗಿ ಅಥವಾ ಪರಿವ್ರಾಜಕರಾಗಿ ಇಡೀ ದೇಶವನ್ನ ಸುತ್ತಾಡ್ತಾ ಇದ್ದಂತಹ ಕಾಲ. ಅವರು ಹೀಗೆ ಸುತ್ತಾಡ್ತಾ ವಾರಣಾಸಿಗೆ ಬರ್ತಾರೆ. ನಿಮ್ಗೆಲ್ಲ ಗೊತ್ತಿದೆ, ಕಾಶಿ, ಆ ಜಾಗಕ್ಕೆ ಬರ್ತಾರೆ. ಅಲ್ಲಿ ಹಲವಾರು ದೇವಾಲಯಗಳನ್ನು ಅವರು ಸಂದರ್ಶನವನ್ನು ಮಾಡ್ತಾರೆ. ಒಂದಿನ ಒಂದು ದುರ್ಗಾ ದೇವಸ್ಥಾನ, ಅಲ್ಲಿಗೆ ಹೋಗಿ ಪೂಜೆ ಮುಗಿಸಿ ಹೊರಗೆ ಬರ್ತಾರೆ. ಬಂದಾಗ ದೇವಸ್ಥಾನದ ಹೊರಗಡೆ ಒಂದಷ್ಟು ಕೋತಿಗಳ ಗುಂಪನ್ನು ನೋಡ್ತಾರೆ. ಅಲ್ಲಿತ್ತು. ಸ್ವಾಮೀಜಿ ಅವುಗಳಿಗೇನು ತೊಂದರೆ ಮಾಡಲ್ಲ, ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ. ಆದ್ರೂ ಸಹ ಈ ಕೋತಿಗಳು ಇದ್ದಕ್ಕಿದ್ದಂಗೆ ಅವ್ರ ಕಡೆ ಅಟ್ಟಿಸ್ಕೊಂಡು ಬರ್ತವೆ. ಏನೋ ಒಂದೋ ಎರಡೋ ಕೋತಿ ಬಂದರೆ ಸ್ವಾಮೀಜಿ ಕೂಡ ಅವ್ರನ್ನ ಓಡಿಸ್ಬೋದು. ಆದರೆ ಅಲ್ಲಿ ಬರ್ತಿದ್ದು 5-6 ದೊಡ್ಡ ದೊಡ್ಡ ಕೋತಿಗಳು. ಅದಕ್ಕೆ ಸ್ವಾಮೀಜಿ ಏನು ಮಾಡ್ತಾರೆ, ಓಡಲಿಕ್ಕೆ ಸ್ಟಾರ್ಟ್ ಮಾಡಿ, ಗಾಬರಿ ಆಗ್ಬಿಡುತ್ತೆ ಅವ್ರಿಗೆ. ಅವ್ರು ಓಡೋದಕ್ಕೆ ಶುರು ಮಾಡ್ತಾರೆ. ಓಡ್ತಾ ಇರ್ತಾರೆ. ಇದನ್ನೆಲ್ಲ ಒಬ್ಬ ವ್ಯಕ್ತಿ ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ಗಮನಿಸ್ತಾ ಇರ್ತಾರೆ. ಅವರು ಪ್ರತಿದಿನ ನೋಡ್ತಾ ಇರ್ತಾರೆ ಇದನ್ನೆಲ್ಲ. ಆ ಕೋತಿಗಳ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತು, ಅವೆಲ್ಲ ಹೆದರು ಪುಕ್ಲ ಕೋತಿಗಳು ಅಂತ. ಆದರೆ ವಿವೇಕಾನಂದರಿಗೆ ಗೊತ್ತಿಲ್ವಲ್ಲ. ಓಡ್ತಾ ಇರ್ತಾರೆ. ಆಗ ಆ ವ್ಯಕ್ತಿ ಅವ್ರ ಕಡೆ ತಿರುಗ್ಬಿಟ್ಟು ಜೋರಾಗಿರೋ ಧ್ವನಿಯಲ್ಲಿ ಕಿರ್ಚ್ತಾ ಹೇಳ್ತಾರೆ. ಅವರು ಏನು ಹೇಳ್ತಾರೆ ಅಂದರೆ, ಓಡಬೇಡ ಎದುರಿಸು, ಓಡಬೇಡ ಎದುರಿಸು ಅಂತ ಹೇಳ್ತಾರೆ. ಆ ಧ್ವನಿ ಅವರ ಕಿವಿಗೆ ಬಿದ್ದಿದ್ದೆ ತಡ ಸ್ವಾಮೀಜಿ ಟಕ್ ಅಂತ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ನಿಂತ್ಕೊಂಡು ಒಂದು ಕ್ಷಣ ಅವ್ರಿಗೆ ಮೈಯಲ್ಲಿ ಏನೋ ಒಂದು ವಿದ್ಯುತ್ ಸಂಚಾರ, ಒಂದು ಎನರ್ಜಿ ಬಂದಾಗ ಅನ್ಸುತ್ತೆ ಕೋತಿಗಳು ಹಿಂದೆನೇ ಇದೆ, ಇನ್ನು ಕೋತಿಗಳೆಲ್ಲೂ ಹೋಗಿಲ್ಲ. ಆದರೆ ಇವ್ರು ನಿಂತದ್ದು ನೋಡಿ ಕೋತಿಗಳು ಕೂಡ ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಹಾಗೆ ಸ್ವಾಮೀಜಿ ಆ ಕೋತಿಗಳ ಕಡೆ ತಿರುಗ್ತಾರೆ. ಓಡ್ತಾ ಇದ್ದವರು ತಿರುಗ್ಬಿಟ್ಟು ಆ ಕೋತಿಗಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರೆ. ಒಂದೊಂದು ಹೆಜ್ಜೆನೇ ಕೋತಿಗಳ ಕಡೆ ನಡೀತಾರೆ. ಇವ್ರು ಒಂದೊಂದು ಹೆಜ್ಜೆ ನಡೀತಾ ಇದ್ದಾಗಲೇ ಆ ಕೋತಿಗಳಿಗೆ ಏನೋ ಒಂಥರ ಗಾಬರಿ. ಇವ್ನು ಇಷ್ಟೊತ್ತು ಭಯ ಪಟ್ಟಿದ್ನಲ್ಲ, ಯಾಕೆ ಇವಾಗ ನಮ್ಮ ಕಡೆ ಬರ್ತಾ ಇದ್ದಾನೆ ಅಂತ ಆ ಕೋತಿಗಳಿಗೆ ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಈಗ ನಿಧಾನಕ್ಕೆ ಹಿಂದೆ ಹೋಗ್ತವೆ. 1-2 ಸೆಕೆಂಡ್ ಆದಮೇಲೆ ಸ್ವಾಮೀಜಿ ಜೋರಾಗಿ ಧ್ವನಿ ಮಾಡ್ತಾ ಅಥವಾ ಜೋರಾಗಿ ಸೌಂಡ್ ಮಾಡ್ತಾ ಆ ಕೋತಿಗಳ ಕಡೆ ಓಡ್ತಾರೆ. ಆ ಕೋತಿಗಳು ಎದ್ನೋ ಬಿದ್ನೋ ಅಂತ ಎಲ್ಲಂದ್ರಲ್ಲೆಲ್ಲ ಓಡೋಗ್ಬಿಡ್ತವೆ ಚಲ್ಲಾಪಿಲ್ಲಿಯಾಗಿ. ಈ ಒಂದು ಘಟನೆ ಏನಿದೆಯಲ್ಲ, ಸ್ವಾಮೀಜಿಯ ಜೀವನದಲ್ಲಿ ಮರೆಯಲಾರದ ಒಂದು ಪಾಠವನ್ನು ಸ್ವಾಮೀಜಿ ಕಲಿಸುತ್ತೆ. ಅಂದರೆ ಎಲ್ಲಿವರೆಗೂ ಸಮಸ್ಯೆಗಳು, ಇಲ್ಲಿ ಸಮಸ್ಯೆಗಳಂದರೆ ಕೋತಿಗಳು, ಎಲ್ಲಿವರೆಗೂ ನಾವು ಅವುಗಳಿಗೆ ಭಯಪಟ್ಟು ಓಡ್ತಾ ಇರ್ತೀವಿ, ಅವುಗಳು ನಮ್ಮನ್ನು ಬಿಡೋದಿಲ್ಲ, ಎಲ್ಲೋದ್ರೂ ಬಿಡೋದಿಲ್ಲ. ಈಗ ಯಾವುದೋ ಒಂದು ಪರೀಕ್ಷೆ ಇದೆ, ಆ ಪರೀಕ್ಷೆಗೆ ಹೆದರ್ಕೊಂಡು ನೀವು ಎಲ್ಲ ಓಡ್ತೀರಾ, ಎಲ್ಲೋದ್ರೂ ಪರೀಕ್ಷೆ ಬಂದೇ ಬರುತ್ತೆ, ಬರೀಲೇಬೇಕು. ಯಾವುದೋ ಒಂದು ಹಣಕಾಸಿನ ಸಮಸ್ಯೆ ಇದೆ, ಅದನ್ನ ತೀರಿಸಲೇಬೇಕು. ನೀವು ಎಲ್ಲೇ ಹೋದ್ರೂ ಅದರಿಂದ ಪರಿಹಾರ ಇಲ್ಲ. ಹಾಗೆ ಆದರೆ ಯಾವಾಗ ಸ್ವಾಮೀಜಿ ತಿರುಗಿ ನಿಂತ್ಕೊಂಡ್ರೆ ಆ ಕೋತಿಗಳು ಓಡೋಯ್ತು. ಹಾಗೆ ನಾವು ಕೂಡ ಸ್ವಾಮೀಜಿಯಿಂದ ನಾವು ಪ್ರೇರಣೆ ಪಡಿಬೇಕು. ನಮ್ಮ ಜೀವನದಲ್ಲಿ ಬರೋ ಕಷ್ಟಗಳಿಗೆ ನಾವು ಹೆದರಿ ಓಡೋಗ್ಬಾರ್ದು. ಅವುಗಳಿಗೆ ಪರಿಹಾರ ಕಂಡುಹಿಡಿಯೋಕ್ಕೆ, ಅವುಗಳನ್ನ ಫೇಸ್ ಮಾಡೋದಕ್ಕೆ ನಾವು ಕಲಿಬೇಕು. ಇದೇ ನಾವು ಈ ಕಥೆಯಿಂದ ಕಲಿಯೋ ಪಾಠ. ನೋಡಿ, ನಮ್ಮ ಜೀವನದಲ್ಲಿ ಬಹಳಷ್ಟು ಜನಕ್ಕೆ ಕಷ್ಟಗಳು ಬಂದಾಗ ಅವರು ಅದನ್ನು ಎದುರಿಸಲಾಗದೆ ಬೇರೆ ಬೇರೆ ಆತುರದ ನಿರ್ಧಾರಗಳೆಲ್ಲ ತಗೊತಾರೆ. ಯಾವುದೇ ಸಮಸ್ಯೆ ಅದು ಶಾಶ್ವತ ಅಲ್ಲ. ಈ ವರ್ಷ ಈಗ ಇರೋ ಸಮಸ್ಯೆ 1 ವರ್ಷದ ನಂತರ ಇದೇ ಸಮಯಕ್ಕೆ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸ್ವಲ್ಪ ಸಹನೆ ಇರಬೇಕು, ತಾಳ್ಮೆ ಇರಬೇಕು, ದೇವರ ಮೇಲೆ ನಂಬಿಕೆ ಇರಬೇಕು. ಸ್ವಾಮಿ ವಿವೇಕಾನಂದ ಅಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೀವನವನ್ನು ಓದಬೇಕು. ಓದಿದಾಗ ನಮಗೆ ಆ ಧೈರ್ಯ ತಾನಾಗೇ ಬರುತ್ತೆ. ನಾವು ಒಂದು ಸರಿ ತಿರುಗಿ ನಿಂತ್ಕೊಂಡ್ರೆ ಹೇಗೆ ಕೋತಿಗಳು ಓಡೋಯ್ತೋ ಹಾಗೆ ಸಮಸ್ಯೆಗಳು ಕೂಡ ಓಡಿ ಹೋಗ್ಬಿಡ್ತವೆ. ಅದನ್ನು ನಾವು ಕಲಿಬೇಕಾಗತ್ತೆ. ಈ ಒಂದು ಕಥೆಯಿಂದ ಒಂದು ಸ್ಫೂರ್ತಿಯನ್ನು ಕೂಡ ಪಡಿಬೇಕಾಗತ್ತೆ. ಈ ಒಂದು ಕಥೆಯನ್ನು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಅದಕ್ಕೆ ಹೀಗೆ ಹಂಚ್ಕೋತಾ ಇದ್ದೀನಿ. ನಿಮಗೆಲ್ಲ ಧನ್ಯವಾದ ತಿಳಿಸ್ತಾ ಈ ಒಂದು ಸಂಚಿಕೆಗೆ ವಿದಾಯವನ್ನು ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ.